ಅಲ್ಲಿ ರಾಹುಲ್ ಗಾಂಧಿಯವರು ಅವರ ಇತ್ತೀಚಿನ ನಡವಳಿಕೆಗಳು ಮತ್ತು ಅವರ ಹೇಳಿಕೆಗಳು ಅವರು ಹಲವಾರು ಏನು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅವರು ಮ್ಯಾಚ್ಯೂರ್ಡ್ ಲೀಡರ್ ಅದರೋ ಅಥವಾ ಅನ್ಮ್ಯಾಚ್ಯೂರ್ಡ್ ಅದರ ಅಂತ ಹೇಳೋದು. ಅಪ್ರಬುದ್ಧ ನಾಯಕತ್ವ ಅಂತಂದರೆ ಅದಕ್ಕೆ ಮತ್ತೊಂದು ಹೆಸರು ರಾಹುಲ್ ಗಾಂಧಿ ಅಂತ ಹೇಳ್ತೀನಿ. ಅಪ್ರಬುದ್ಧ ನಾಯಕರು ಅಂಥೇಳಿ ನೋಡಿ, ನಾನು ಪಾರ್ಲಿಮೆಂಟ್ನಲ್ಲಿ ಹೊಸ ಅನುಭವ, ನನಗೂ ಕಳೆದ ಒಂದು ವರ್ಷದಿಂದ ನೋಡ್ತಾ ಇದ್ದೇನೆ. ಅಲ್ಲಿ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಯಾವ ರೀತಿ ನಡ್ಕೋಬೇಕು, ಯಾವ ವಿಚಾರಗಳು ಪ್ರಸ್ತಾಪ ಮಾಡಬೇಕು, ಒಂದು ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಇವತ್ತು ವಿಚಾರಗಳನ್ನು ಮಂಡನೆ ಮಾಡಬೇಕು, ಡಿಬೇಟ್ ಮಾಡಬೇಕು ನೋಡಿ. ಈ ಅಧಿವೇಶನದಲ್ಲಂತೂ ಆ ಒಂದೆರಡು ವಿಚಾರ ಬಗ್ಗೆ ಡಿಸ್ಕಷನ್ ಆಗಿದ್ದು ಬಿಟ್ಟರೆ ಆಲ್ಮೋಸ್ಟ್ ಬೆಳಗ್ಗೆ ನಾವು ಹೋಗ್ತೀವಿ, 11 ಗಂಟೆಗೆ ಗದ್ದಲ ಹಾಕ್ತಾರೆ, 12 ಗಂಟೆಗೆ ಅರ್ಜೋನ್ ಆಗ್ತದೆ, ಮತ್ತೆ 3 ಗಂಟೆಯಿಂದ ಮತ್ತೆ ನೆಕ್ಸ್ಟ್ ಡೇಗೆ ಇದಾಗ್ತದೆ. ಈ ರೀತಿ ಕಂಟಿನ್ಯೂಸ್ ಕಳೆದ ಒಂದು ವಾರದಿಂದ ಅರ್ಜೋನ್ ಆಗ್ತಾಯಿದೆ. ಅದರಿಂದ ಇವತ್ತು ಜನಸಾಮಾನ್ಯರ ಇವತ್ತೇನು ಹಣ ಕೊಟ್ಟಿದ್ದಾರೆ, ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತದೆ ಪಾರ್ಲಿಮೆಂಟ್ ನಡೆಸಲಿಕ್ಕೆ, ಅದು ವ್ಯರ್ಥ ಆಗ್ತದೆ. ಮತ್ತು ಇನ್ನೊಂದು, ಎಲ್ಲಿ ಪಾರ್ಲಿಮೆಂಟಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಲ್ಲಿ ಪ್ರಸ್ತಾಪ ಮಾಡೋದಿಲ್ಲ, ಅಲ್ಲೇನು ಡಿಬೇಟ್ ಮಾಡಬೇಕಾಗಿದೆ ಡಿಬೇಟ್ ಮಾಡೋದಿಲ್ಲ, ಹೊರಗಡೆ ಬೀದಿ ಹೋರಾಟ ಮಾಡುವಂಥ ಕೆಲಸ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಒಂದು ಈಗ ನೋಡಿ SIಗೆ ಸಂಬಂಧಪಟ್ಟದ್ದು ಬಿಹಾರದಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಮತದಾರ ಪರಿಷ್ಕರಣೆ ಇವೆಲ್ಲ ನಡೀತದೆ, ಸಹಜವಾದಂಥ ಪ್ರೋಸೆಸ್. ಆದರೆ ಅದೆಲ್ಲೋ ಏನೋ ಒಂದು ಗೋಲ್ಮಾಲ್ ನಡೀತಾ ಇದೆ. ಹಾಗಾದರೆ SIರದ್ದು ಎಲ್ಲಿ ತಪ್ಪಾಗಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ತಯಾರಿಲ್ಲ. ಈಗ ನೋಡಿ, ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರು ದೊಡ್ಡದಾದಂಥ ಒಂದು ಸಮಾವೇಶ ಮಾಡಿದರು, ಹೋರಾಟ ಮಾಡಿದರು. ಆ ಹೋರಾಟ ಮಾಡಿ ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ, ಎಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಏನಿದೆ ಲೋಕಸಭಾ ಕ್ಷೇತ್ರ, ಅದರಲ್ಲಿ ಮಹದೇವಪುರ ಅನ್ನುವಂಥ ಏನು ಕ್ಷೇತ್ರದ 1 ಲಕ್ಷ ವೋಟರ್ಸು ಗೋಲ್ಮಾಲ್ ಆಗಿದೆ, ಕೊಟ್ಟಿ ಮತದಾರರಿದ್ದಾರೆ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹೇಳ್ತೀನಿ, ಒಂದು ಮೊನ್ನೆ ತೋರಿಸಿದ ದಿಲ್ಲಿಯಲ್ಲಿ ಒಂದು ಬಂಡಲ್ ಅಷ್ಟು ಪೇಪರ್ಸ್ ಇಟ್ಕೊಂಡು ನೋಡಿ ಇಷ್ಟೆಲ್ಲ ದಾಖಲೆ ಇದಾವೆ. ನಾವು ಒಂದು ಹೇಳ್ತೀನಿ, ಕಾಮನ್ ಸೆನ್ಸ್ ಇಲ್ಲ. ರಾಹುಲ್ ಗಾಂಧಿಯವರಿಗೆ ಏನಾದರೂ ಕಾಮನ್ ಸೆನ್ಸ್ ಇದ್ರಿ, ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ಸ್ ಅದಾವೆ, ಇಷ್ಟೆಲ್ಲ ಸ್ಟಡಿ ಮಾಡಿದ್ರಿ, ಅಂಕೆ ಸಂಖ್ಯೆ ಇದೆ, ಅದನ್ನೆಲ್ಲ ತೆಗೆದುಕೊಂಡು ನೀವು ಲೀಗಲ್ ಫೈಟ್ ಮಾಡ್ಬೋದಲ್ಲ, ಕೋರ್ಟಿಗೆ ಹೋಗ್ಬೋದಾಗಿತ್ತಲ್ಲ. ಯು ಹ್ಯಾವ್ ಟು ಅಪ್ರೋಚ್ ದ ಹೈಕೋರ್ಟ್, ಯು ಹ್ಯಾವ್ ಟು ಅಪ್ರೋಚ್ ದ ಸುಪ್ರೀಂ ಕೋರ್ಟ್. ಅಲ್ಲಿ ಯಾಕೆ ಅಪ್ರೋಚ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಹೋದರೆ ನಿಮಗೆ ಜಯ ಸಿಗುವುದಿಲ್ಲ ಅನ್ನುವಂಥದ್ದು ನಿಮ್ಗೆ ಖಾತ್ರಿ ಇದೆ. ಅವೆಲ್ಲ ಜನ ಅಲ್ಲೆಲ್ಲ ಸ್ಕ್ರೂಟಿನಿ ಚಾಲು ಆಗ್ತದೆ, ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ದಾರಿ ಇಲ್ಲ, ಫೇಸ್ ಇಲ್ಲ, ಅದಕ್ಕಾಗಿ ಅಲ್ಲಿ ಹೋಗಲಿಲ್ಲ. ಆಯ್ತು, ಇನ್ನೊಂದು ನಿಮಗೆ ದಾರಿ ಇರುವಂಥದ್ದು, ಈಗ ಚುನಾವಣಾ ಅಕ್ರಮ ಆಗಲಿ, ಮತದಾರ ಪಟ್ಟಿಯಲ್ಲಿ ಏನೋ ಹೆಚ್ಚು ಕಡಿಮೆ ಆಗಲಿ, ಪರಿಷ್ಕರಣೆ ಹೆಚ್ಚು ಕಡಿಮೆ ಆಗಲಿ, ಅದನ್ನ ಎಲ್ಲಿ ಚಾಲನೆ ಮಾಡಬೇಕು? ಒಂದು ಕೋರ್ಟ್ ಆಫ್ ಲಾ. ಇನ್ನೊಂದು ಚುನಾವಣಾ ಆಯೋಗಕ್ಕೆ ಹೋಗಿ ಅಪ್ರೋಚ್ ಆಗಬೇಕಲ್ಲ, ಅದನ್ನು ಮಾಡ್ತಾ ಇಲ್ಲ. ನಿನ್ನೆ ನೋಡಿ ರಾಹುಲ್ ಗಾಂಧಿಯವರು ಮಾತ್ರ ಹೇಳಿದರು, ಆ ಬೆಂಗಳೂರಲ್ಲಿ ಏನೋ ಒಂದು ಅಣು ಬಾಂಬ್ ಹಾಕಿದಂಗೆ ಒಂದು ಬಾಂಬ್ ಹಾಕ್ತೀನಿ, ಆದಮೇಲೆ ಎಲ್ಲ ಡೀಟೇಲ್ಸ್ ತೊಗೊಂಡು ನಾನು ಚುನಾವಣಾ ಆಯೋಗಕ್ಕೆ ಹೋಗಿ ಅಲ್ಲಿ ನಾನು ಮನವಿಯನ್ನು ಮಂಡನೆ ಮಾಡ್ತೀನಿ, ಎಲ್ಲ ಡಾಕ್ಯುಮೆಂಟ್ಸ್ ಹಾಜರು ಮಾಡ್ತೀನಿ ಅಂತ. ಚುನಾವಣಾ ಆಯೋಗದವರು ಆಯ್ತು ಬನ್ನಿ ನಮ್ಮ ಕಡೆ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ, ಮತ್ತು ಅದರ ಜೊತೆಗೆ ಒಂದು ಅವರು ಫಾರ್ಮೇಟ್ ಇರ್ತಾವೆ, ಆ ಫಾರ್ಮೇಟ್ ತುಂಬಿ ಕೊಡ್ರಿ, ಒಂದು ಅಫಿಡ್ ಸಪೋರ್ಟಿಂಗ್, ನಿಮ್ಮ ಕಂಪ್ಲೇಂಟಿಗೆ ಸಪೋರ್ಟಿಂಗ್ ಒಂದು ಅಫಿಡ್ ಕೊಡ್ರಿ. ಇದು ಸಿಂಪಲ್. ರಾಹುಲ್ ಗಾಂಧಿ ಹೇಳಿದರು, ನಾನು ಮಲ್ಲಿಕಾರ್ಜುನ್ ಖರ್ಗೆ ಹೋಗಿ ಕೊಡ್ತೇವೆ ಅಂತ ಹೇಳಿ. ಆದರೆ ನಿನ್ನೇನು ಮಾಡಿದ್ರು? ಮಲ್ಲಿಕಾರ್ಜುನ್ ಖರ್ಗೆನೂ ಹೋಗಲಿಲ್ಲ, ರಾಹುಲ್ ಗಾಂಧಿನೂ ಹೋಗಲಿಲ್ಲ. ಎಟ್ಲೀಸ್ಟ್ ಆ ಮೆಮೊರಂಡಮ್ಗೆ ಸಹಿ ಮಾಡಬೇಕಾಗಿತ್ತಲ್ಲ, ರಾಹುಲ್ ಗಾಂಧಿ ಸಹಿ ಮಾಡಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಹಿ ಮಾಡಬೇಕಾಗಿತ್ತು, ಸಹಿ ಮಾಡಲಿಲ್ಲ. ಅಲ್ಲಿ ಹೋದ್ರು DK ಶಿವಕುಮಾರ್ ಮುಖ್ಯಮಂತ್ರಿ, DCM DK ಶಿವಕುಮಾರ್ ಸಿದ್ದರಾಮಯ್ಯವ್ರನ್ನ ಕರೆಸಿದ್ರು, ಅವರು ಅಲ್ಲಿ ಕೊಟ್ಟರು ಸಿಂಪಲ್ ಒಂದು ಮೆಮೊರಂಡಮ್. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಚುನಾವಣಾ ಆಯೋಗದವ್ರು ಕೇಳಿದ್ರು, ಡಾಕ್ಯುಮೆಂಟ್ಸ್ ಕೊಡ್ರಿ, ಇಲ್ಲ ನಂತರ ಹಿಂದಗಡೆ ಹಾಜರು ಮಾಡ್ತೀನಿ. ಅಂದರೆ ಏನಂತಿದ್ದು ಹುಚ್ಚರಾಟ, ಇದು ಮೂರ್ಖತನದ ಪರಮಾವಧಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರೋದು. ಈ ಹುಚ್ಚರಾಟ ಅಂತಾರಲ್ಲ, ಹುಚ್ಚರಾಟ, ಮಕ್ಕಳಾಟ. ಹೀಗಾಗಿ ಅವರು ತಮ್ಮ ವ್ಯಾಲ್ಯೂವನ್ನು ಕಳ್ಕೊಂಡಿದ್ದಾರೆ, ತಮ್ಮ ವ್ಯಾಲ್ಯೂ ಕ್ರೆಡಿಬಿಲಿಟಿನ ಕಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿ. ನಾನು ಹೇಳ್ತೀನಿ ನಿಮಗೆ, ಹಾಗಾದ್ರೆ ನಿಮ್ಮೆಲ್ಲ ಅಂಕಿ ಸಂಖ್ಯೆ ಇದ್ರೆ, ಈಗ ಅಲ್ಲಿ ಒಂದು ಎಷ್ಟು ಹಸಿ ಸುಳ್ಳನ್ನು ಹೇಳಿದ್ರಂದರೆ, ಆ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ 4 ವಿಧಾನಸಭಾ, ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಹದೇವಪುರದಲ್ಲಿ ಮಾತ್ರ BJP ಲೀಡ್ ಬಂದದ, ಉಳಿದ ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಇದೆ ಅಂತ ಹೇಳ್ತಾರೆ. ಎಷ್ಟು ಹಸಿ ಸುಳ್ಳನ್ನು ಹೇಳ್ತಾರೆ ಅಂತಂದರೆ, ಇವತ್ತು ನೀವು ಡಾಕ್ಯುಮೆಂಟ್ ತಗೊಂಡು ನೋಡ್ರಿ, 4 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಲೀಡ್ ಇದೆ, 4 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಇದೆ.